ನಮಸ್ಕಾರ ವೀಕ್ಷಕರೇ, ನಾನು ಪ್ರಸನ್ನ ದೊಡ್ಡಗಡೆ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಮಲೆನಾಡು ಭಾಗದಿಂದ ಬಯಲು ಸೀಮೆಗೆ ನೀರನ್ನ ಹರಿಸುವಂತಹ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಎತ್ತಿನಹೊಳೆ ಯೋಜನೆ. ಮಲೆನಾಡು ಭಾಗದಿಂದ ಬಹುತೇಕ ಕೋಲಾರ, ತುಮಕೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೀರನ್ನ ಕೊಡಿಸಬೇಕು ಅನ್ನುವ ಮಹತ್ವಾಕಾಂಕ್ಷೆ ಯೋಜನೆಯನ್ನ ಸರ್ಕಾರ ಕೈಗೊಂಡಿತ್ತು. ಆದರೆ ಕಳೆದ ಕೆಲವು ತಿಂಗಳುಗಳ ಹಿಂದೆ ಕೇಂದ್ರ ಸರ್ಕಾರ ಅದನ್ನ ಒಂದಷ್ಟು ತಡೆ ಹಿಡಿಯುವಂತ ಕೆಲಸವನ್ನು ಕೂಡ ಮಾಡಿತ್ತು. ಇದು ಸುಮಾರು 252 ಕಿಲೋಮೀಟರ್ನ ಯೋಜನೆ ಆಗಿರುವಂತದ್ದು. ಇದರಲ್ಲಿ ಈಗಾಗಲೇ ಸುಮಾರು 208 ಕಿಲೋಮೀಟರ್ ಕೆಲಸ ಕಾಮಗಾರಿ ಮುಗಿದೇ ಹೋಗಿದೆ. ಇನ್ನು 28 ಕಿಲೋಮೀಟರ್ ಕಾಮಗಾರಿಯನ್ನ ಮಾತ್ರ ಮಾಡಬೇಕಾಗಿತ್ತು. ಸೊ ಆ 28 ಕಿಲೋಮೀಟರ್ ಕಾಮಗಾರಿಯಲ್ಲಿ 16 ಕಿಲೋಮೀಟರ್ ಕಾಮಗಾರಿಯಲ್ಲಿ ಅರಣ್ಯಗಳು ಬರುವಂತದ್ದು. ಅರಣ್ಯಗಳನ್ನ ಕತ್ತರಿಸುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಪರ್ಮಿಷನ್ ಅನ್ನ ಕೇಂದ್ರ ಸರ್ಕಾರದಿಂದ ತೆಗೆದುಕೊಂಡಿಲ್ಲ ಅನ್ನುವ ಒಂದು ಸಮಸ್ಯೆಯಿಂದಾಗಿ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ತಡೆ ಹಿಡಿದಿತ್ತು. ಸೊ ಈ ನಡುವೆ ಕೇಂದ್ರದಲ್ಲಿ ಮಾತನಾಡಿದಂತಹ ದೇವೇಗೌಡರು ಸಾಕಷ್ಟು ಒತ್ತಡವನ್ನು ಕೂಡ ಹಾಕಿದ್ರು. ಇಲ್ಲ, ಇದೊಂದು ಬಹಳ ಉತ್ತಮವಾದಂಥ ಯೋಜನೆ. ಮಲೆನಾಡು ಭಾಗದಿಂದ ಏನು ಚಿತ್ರದುರ್ಗ ಇರ್ಬೋದು, ಕೋಲಾರ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಹಾಸನದ ಅರಸೀಕೆರೆ, ಬೇಲೂರು ಭಾಗಗಳಿಗಿರ್ಬೋದು, ಸುಮಾರು 29 ತಾಲೂಕುಗಳಿಗೆ ಅನುಕೂಲವಾಗುವಂಥ ಕುಡಿಯುವ ನೀರಿನ ಯೋಜನೆ. ಹಾಗಾಗಿ ಇದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಒತ್ತಡವನ್ನು ಹಾಕಿತ್ತು. ಸಾಕಷ್ಟು ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು, ತಾವು ಬಗೆಹರಿಸಿಕೊಂಡ್ರೆ ಮಾತ್ರ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅನ್ನುವ ಮಾತುಗಳನ್ನ ಸರ್ಕಾರ ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿತ್ತು. ಕೇಂದ್ರ ಸರ್ಕಾರ ಸುಮಾರು 35 ಷರತ್ತುಗಳನ್ನ ವಿಧಿಸಿ ಈಗ ಅನುಮೋದನೆಯನ್ನ ಕೂಡ ನೀಡಿದೆ. ಹಾಗಾಗಿ ಈ ಒಂದು ಮಹತ್ವಾಕಾಂಕ್ಷೆ ಯೋಜನೆಯಿಂದ ಬಹುತೇಕ ತುಮಕೂರು ಸೇರಿದಂತೆ, ಚಿತ್ರದುರ್ಗ ಸೇರಿದಂತೆ, ಹಾಸನ ಸೇರಿದಂತೆ ಕೋಲಾರ ಜಿಲ್ಲೆಗಳಿಗೆ ಸಾಕಷ್ಟು ಅನುಕೂಲ ಆಗುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ಅರಣ್ಯ ತಕರಾರು ಬಗೆಹರಿದ ಬೆನ್ನಲ್ಲೇ ಈಗಾಗಲೇ ಅಕ್ಟೋಬರ್ ವೇಳೆಗೆ ಅಂದ್ರೆ ತುಮಕೂರಿನವರೆಗೆ ಈಗಾಗಲೇ 252 ಕಿಲೋಮೀಟರ್ ನಾಲೆಯಲ್ಲಿ ನೀರು ಹರಿಸುವಂತಹ ಗುರಿ ಹಂತವನ್ನ ವಿಶ್ವೇಶ್ವರಯ್ಯ ಜಲ ನಿಗಮ ಈಗಾಗಲೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಸೊ 2027ರ ವೇಳೆಗೆ ಬಹುತೇಕ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೂ ಕೂಡ ನೀರನ್ನು ಹರಿಸಿ ಕೆರೆಗಳನ್ನ ತುಂಬಿಸುವಂತಹ ಮಹತ್ವಾಕಾಂಕ್ಷೆ ಯೋಜನೆ ಎತ್ತಿನಹೊಳೆ ಯೋಜನೆ ಆಗಿರುವಂತದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಸೊ ಈ ಯೋಜನೆ ಯಾರಿಗೆಲ್ಲ ಪ್ರಯೋಜನ ಆಗುತ್ತೆ ಅಂತ ನಾವು ನೋಡ್ತಾ ಹೋದ್ರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ದಕ್ಷಿಣ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಹಾಸನ ಮತ್ತು ಚಿತ್ರದುರ್ಗ ಜಿಲ್ಲೆಗಳಿಗೆ ಅತ್ಯಂತ ಹೆಚ್ಚಿನ ಕುಡಿಯುವ ನೀರಿಗೆ ಒಂದು ಶಾಶ್ವತವಾದ ಯೋಜನೆ ಆಗುವಂತದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಎಲ್ಲಿ ಸಮಸ್ಯೆ ಆಗಿತ್ತು, ಯಾಕೆ ಕೇಂದ್ರ ಸರ್ಕಾರ ತಡೆ ಹಿಡಿದಿತ್ತು ಈ ಯೋಜನೆ ಅಂತ ನೋಡ್ತಾ ಹೋದ್ರೆ ಹಾಸನ ಜಿಲ್ಲೆಯಲ್ಲಿರುವಂತಹ ಬೇಲೂರು, ಅರಸೀಕೆರೆ ಮತ್ತು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕುಗಳ ಮೂಲಕ ಹಾದು ಹೋಗಬೇಕಾಗಿದ್ದಂತಹ ಗುರುತ್ವಾಕರ್ಷಣೆ ಮೂಲಕ ಹಾದು ಹೋಗಬೇಕಾಗಿತ್ತು. ಸುಮಾರು 111 ಹೆಕ್ಟೇರ್ ಅರಣ್ಯ ಭೂಮಿ ವಿಚಾರದಲ್ಲಿ ಒಂದಷ್ಟು ಅಡ್ಡಿಯಾಗಿತ್ತು. ಸೊ ಒಂದಷ್ಟು ಆತಂಕ ಕೂಡ ಸೃಷ್ಟಿಯಾಗಿತ್ತು. ಸೊ ಗುಬ್ಬಿ ತಾಲೂಕುಗಳಲ್ಲಿ ಮತ್ತು ಅರಸೀಕೆರೆ ಹಾಗೂ ಬೇಲೂರು ಭಾಗದಲ್ಲಿ ಏನು ಅರಣ್ಯದ ಒಳಭಾಗದಲ್ಲಿ ಹೋಗ್ತಾ ಇತ್ತು ಆ ನಾಲೆ, ಆ ಅರಣ್ಯವನ್ನ ಹೇಗ್ ಬೇಕಾ ಹಾಗೆ ಕತ್ತರಿಸಿರುವಂಥದ್ದು ಅಥವಾ ಅದಕ್ಕೆ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಪರ್ಮಿಷನ್ ಅನ್ನು ತೆಗೆದುಕೊಂಡಿಲ್ಲ ಅನ್ನುವ ಉದ್ದೇಶದಿಂದ ಅದು ಸ್ಟಾಪ್ ಆಗಿತ್ತು. ಇದಕ್ಕೋಸ್ಕರ ತುಮಕೂರು ಜಿಲ್ಲೆಯಲ್ಲಿ ಹಲವು ಭಾಗದಲ್ಲಿ ಹೋರಾಟಗಳು ಕೂಡ ನಡೆದಿತ್ತು. ಇಲ್ಲ, ನಮಗೆ ನೀರಾವರಿ ಬೇಕೇ ಬೇಕು, ಈ ಯೋಜನೆಯನ್ನ ಮಾಡೋದು ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ 252 ಏನು ಕಿಲೋಮೀಟರ್ ದೂರದಲ್ಲಿ ಹರಿತಾ ಇದೆ, ಅದರಲ್ಲಿ ಈಗಾಗಲೇ 208 ಕಿಲೋಮೀಟರ್ ಕಾಮಗಾರಿ ಆಗಿದೆ. ಇರುವಂಥದ್ದೇ ಕೇವಲ 28 ಕಿಲೋಮೀಟರ್ ಕಾಮಗಾರಿ ಮುಗೀತು ಅಂತಂದ್ರೆ ಕೋಲಾರ ಭಾಗಗಳಿಗೆ, ಚಿಕ್ಕಬಳ್ಳಾಪುರಕ್ಕೆ ಮತ್ತು ತುಮಕೂರಿಗೆ ಹೆಚ್ಚಿನ ಅನುಕೂಲ ಆಗ್ತಾ ಇತ್ತು. ಸೊ ಎಲ್ಲ ಒಂದ್ ಕಡೆ ಪರಿಸರಾತ್ಮಕ ಇಲಾಖೆ ಅಥವಾ ಏನು ಅರಣ್ಯ ಇಲಾಖೆ ಒಂದಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿತ್ತು. ಈಗ ಆ ಒಂದು ಸಮಸ್ಯೆ ಬಗೆಹರಿದಿರೋದ್ರಿಂದ ಬಹುತೇಕ ಈ ಒಂದು ಯೋಜನೆಯಿಂದ ಸಾಕಷ್ಟು ಲಕ್ಷಾಂತರ ಹೆಕ್ಟೇರ್ ಪ್ರದೇಶಗಳಿಗೆ ಅನುಕೂಲ ಆಗುವಂಥದ್ದು, ಅಥವಾ ಅದು ಇಂಡೈರೆಕ್ಟ್ಲಿ ಅನುಕೂಲ ಆಗ್ಬೋದು ಅಥವಾ ಕುಡಿಯುವ ನೀರಿಗೂ ಕೂಡ ಅನುಕೂಲ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಬಹುತೇಕ ರಾಜ್ಯ ಸರ್ಕಾರ ಇದೊಂದು ಮಹತ್ವಾಕಾಂಕ್ಷೆ ಯೋಜನೆ ಅಂತಾನೆ ಮಾಡ್ಕೊಂಡಿದೆ. ಸುಮಾರು ಈ ಬಜೆಟ್ ನಲ್ಲಿ 900 ಕೋಟಿ ಹಣವನ್ನ ಹಾಕಿರುವಂತದ್ದನ್ನ ಕೂಡ ನೋಡ್ತಾ ಹೋಗ್ತೇವೆ. ಸೊ ನೀವು ಗುಬ್ಬಿ ತಾಲೂಕಿನಲ್ಲಿ ನಾವು ನೋಡ್ತಾ ಹೋಯ್ತು ಅಂತಂದ್ರೆ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ಹೆಚ್ಚು ಎತ್ತರದಲ್ಲಿ ನೀರು ಹರಿಯುವಂತಹ ಯೋಜನೆ ಅಂತಂದ್ರೆ ಅದು ಎತ್ತಿನಹೊಳೆ ಯೋಜನೆ ಆಗಿರುವಂಥದ್ದು. ಸುಮಾರು 10 ಕಿಲೋಮೀಟರ್ಗೂ ಹೆಚ್ಚು ದೂರ ಸುಮಾರು ಅತ್ಯಂತ ಎತ್ತರದಲ್ಲಿ ನೀರು ಹರಿಯುವಂತಹ ಯೋಜನೆ ಕೂಡ ಇದಾಗಿರುವಂಥದ್ದು. ಈ ಯೋಜನೆ ಆಯಿತು ಅಂತಂದ್ರೆ ಬಹುತೇಕ ತುಮಕೂರು ಜಿಲ್ಲೆ ಇರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರದಂತಹ ಬರಡು ಭೂಮಿಗಳಿಗೆ, ಸಾಕಷ್ಟು ಬಯಲು ಸೀಮೆಗಳಿಗೆ ಅತ್ಯಂತ ಹೆಚ್ಚು ಅನುಕೂಲ ಆಗುವಂಥದ್ದು ನೋಡ್ತೇವೆ. 2027ರ ವೇಳೆಗೆ ಈ ಒಂದು ಯೋಜನೆ ಬಹುತೇಕ ಸಂಪೂರ್ಣವಾಗುವಂತ ನಿರೀಕ್ಷೆಯನ್ನ ಸರ್ಕಾರ ಕೂಡ ಇಟ್ಕೊಂಡಿರುವಂಥದ್ದು. ಅದೇ ರೀತಿಯಲ್ಲಿ ರೈತರು ಕೂಡ ಇಟ್ಕೊಂಡಿರುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಈ ಒಂದು ಯೋಜನೆ ಆಗಬೇಕು ಅಂತೇಳಿ ತುಮಕೂರು ಜಿಲ್ಲೆಯ ತಿಪ್ಟೂರಿನಲ್ಲಿ, ಮಧುಗಿರಿಯಲ್ಲಿ, ಗುಬ್ಬಿಯಲ್ಲಿ, ತುಮಕೂರು ಸಿಟಿಯಲ್ಲಿ ಬಹಳ ಕಡೆ ಹೋರಾಟ ಕೂಡ ನಡೆದಿತ್ತು.
ಇತ್ತು. ಯಾಕಂದ್ರೆ ಯೋಜನೆ ಆಗಬೇಕು, ಯೋಜನೆ ಆದ್ರೆ ಕುಡಿಯುವ ನೀರಿಗೆ ಒಂದು ಸಮಸ್ಯೆ ಬಗೆಹರಿಯುತ್ತೆ, ಇಂಡೈರೆಕ್ಟ್ಲಿ ಕೃಷಿಗೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋ ಹೋರಾಟ ಕೂಡ ನಡೆದಿತ್ತು. ಇವತ್ತು ಹೋರಾಟಗಾರರು ಕೂಡ ಖುಷಿಯಾಗಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ಷರತ್ತುಬದ್ಧವಾಗಿ ಏನು ಓಕೆ ಕೊಟ್ಟಿದೆ. ಸೊ ಆದ್ರೂ ಕೂಡ ಅದು ಏನೇ ಆಗಿದ್ರು ಕೂಡ ಇನ್ನೊಂದು 28 ಕಿಲೋಮೀಟರ್ ಏನಾದ್ರು ಅದು ಕಾಮಗಾರಿ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಯೋಜನೆ ಇದಾಗುತ್ತೆ. ಅದರಿಂದ ನೀರು ಹರಿದ್ರೆ ಬಹುತೇಕ ಬಯಲು ಸೀಮೆಗಳಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ನಮಸ್ಕಾರ, ನಾನು ಮುರಳೀಧರ ಹಾಲಪ್ಪ ಮಾತಾಡೋದು. ಅಂತೂ ಇಂತೂ ಕೊನೆಗೂ ಎತ್ತಿನಹೊಳೆ ನೀರಾವರಿ ಯೋಜನೆಗೆ ಜಯ ಸಿಕ್ತು. ಇದಕ್ಕೆಲ್ಲ ಕಾರಣರು ನಮ್ಮ ಅನ್ನದಾತರ ಹಠ, ತಾಯಂದಿರ ಆಶೀರ್ವಾದ, ಹಾಗೆ ಜನಸಾಮಾನ್ಯರ ನಿರಂತರ ಹೋರಾಟದ ಫಲ. ಎತ್ತಿನಹೊಳೆ ನೀರಾವರಿ ಯೋಜನೆಗೆ ಇವತ್ತು ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ, ಕ್ಲಿಯರೆನ್ಸ್ ಕೊಟ್ಟಿದೆ. ಹೌದು, ಈ ಯೋಜನೆನ ನೀವು ಮುಂದುವರಿಸ್ಬೋದು. ಇದರಿಂದ 7 ಜಿಲ್ಲೆಗಳ ಜನಸಾಮಾನ್ಯರಿಗೆ, ರೈತಾಪಿ ವರ್ಗದವರಿಗೆ ಅನುಕೂಲ ಆಗುತ್ತೆ. ಇದಕ್ಕೆ ಪ್ರತಿ ಹಳ್ಳಿಗಳಲ್ಲಿ ನೀವೆಲ್ಲ ಕೊಟ್ಟಿರೋಂಥ ಸಹಕಾರ, ನಿಮ್ಮೆಲ್ಲರ ಧ್ವನಿ ಇದಕ್ಕೆ ಮೂಲ ಕಾರಣ. ತಮಗೆಲ್ರಿಗೂ ನನ್ನ ಅನಂತ ವಂದನೆಗಳು. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್, ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.